1950ರ ದಶಕದಲ್ಲಿ ಬಂದಿದ್ದು. 1990ಯಲ್ಲೊಮ್ಮೆ ಅಮೆಂಡ್ಮೆಂಟ್ ಆಗಿದೆ, 2013ರಲ್ಲೊಮ್ಮೆ ಅಮೆಂಡ್ಮೆಂಟ್ ಆಗಿದೆ. ಇದೇನು ಹೊಸದಾಗೇನಲ್ಲ, ಏನೋ ಹೊಸ ಬಿಲ್ ತರ್ತೀವಿ ಅನ್ನುವಂಥ ಹುಲ್ಲೆ ನೆನೆಸಿದ್ದಾರೆ, ಅದು ತಪ್ಪು. 2013ಕ್ಕಿಂತ ಮುಂಚೆ ರೆಹಮಾನ್ ಖಾನ್ ಕಮಿಟಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು. ಇಲೆಕ್ಷನ್ ಮುಂಚೆ ಕೇವಲ ಮತ ಬ್ಯಾಂಕಿಗಾಗಿ ಅವತ್ತಿನ UPA ಕಾಂಗ್ರೆಸ್ ಸರ್ಕಾರ ಕೆಲವನ್ನು ಮಾಡಿ ಕೆಲವು ಬಿಟ್ಟಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ಅಮೆಂಡ್ಮೆಂಟ್ ಬಂದಿದೆ. ಇಲ್ಲಿ ಮುಖ್ಯವಾಗಿ ಈ ದೇಶದ ಕಾನೂನು ಬಹಳ ದೊಡ್ಡದು, ರೂಲ್ ಆಫ್ ಲಾ ಅಂತ ಹೇಳ್ತೀವಿ, ಸಂವಿಧಾನ ದೊಡ್ಡದು. ಕೆಲವು ಅಂಶಗಳು 2013 ಮತ್ತು 1990ರ ಆ್ಯಕ್ಟಲ್ಲಿ ಇವತ್ತು ಎಲ್ಲ ಕಾನೂನಕ್ಕಿಂತ ಭಾಳ ದೊಡ್ಡದು ಅನ್ನುವಂಥದ್ದು ಕೆಲವು ಅಂಶಗಳಿದೆ. ಸುಪ್ರೀಂ ಕೋರ್ಟ್ ಕೂಡ ಅದರಲ್ಲಿ ಭಾಗವಹಿಸದಿರುವಂಥದ್ದು, ಕೋರ್ಟ್ಗಳು ಭಾಗವಹಿಸದಿರುವಂಥ ಕೆಲವು ಅಂಶಗಳಿದೆ. ಅದನ್ನು ಸರಿಪಡಿಸಿ ಸಂವಿಧಾನಾತ್ಮಕವಾಗಿ ಮಾಡುವಂಥದ್ದು. ಮತ್ತು ಇನ್ನೊಂದು ಭಾಳಷ್ಟು ಡಿಸ್ಪ್ಯೂಟುಗಳಿದ್ದಾವೆ. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಫ್ಗೆ ಹೋಗಿದೆ. ವಾಫ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂಥ ವರದಿಯೂ ಕೂಡ ನಮ್ಮಲ್ಲಿದೆ. ಹೀಗಾಗಿ ಹಲವಾರು ಗೊಂದಲಗಳೇನಿದೆ, ಇದಕ್ಕೆ ಇತಿಶ್ರೀ ಹಾಡಬೇಕಂತೇಳಿ ಇಡೀ ದೇಶದಲ್ಲಿ ಇಂಥ ಭಾಳಷ್ಟಿದ್ದಾವೆ. 1500 ವರ್ಷಕ್ಕಿಂತ ಹಿಂಚಿರುವಂಥ ಟೆಂಪಲ್ಲು ವಾಫ್ ಅಂತಾರೆ, ಸರ್ಕಾರದ ಆಸ್ತಿ ವಾಫ್ ಅಂತಾರೆ. ಸೊ ರೆವಿನ್ಯೂ ಆ್ಯಕ್ಟ್ ಏನಿದೆ ಅದು ಲ್ಯಾಂಡಿಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ ರೆವಿನ್ಯೂ ಆ್ಯಕ್ಟ್ ಸುಪ್ರೀಂ ಆಗಬೇಕು. ಬೇರೆ ಎಲ್ಲ ಸಮುದಾಯಗಳಿಗೆ ರೆವಿನ್ಯೂ ಆ್ಯಕ್ಟ್ ಸುಪ್ರೀಮ್ಗಿದೆ, ಇಲ್ಲಿ ಮಾತ್ರ ಇಲ್ಲ. ಹೀಗಾಗಿ ಅದನ್ನು ಸರಿಪಡಿಸುವಂಥ ಮಾಡುವಂಥದ್ದು 2013ರಲ್ಲಿ ಕೆಲವು ಬಿಟ್ಟು ಹೋದಂಥ ಅಮೆಂಡ್ಗಳನ್ನು ಸೇರಿಸಿ, ಮತ್ತು ಇದು ವ್ಯಾಪಕವಾಗಿ ಚರ್ಚೆ ಆಗಿದೆ. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಚರ್ಚೆ ಆಗಿದೆ, ದೇಶ ತುಂಬ ಎಲ್ಲ ಕಡೆ ಹೋಗಿದ್ದಾರೆ, ಹಿಯರಿಂಗ್ ಮಾಡಿದ್ದಾರೆ. ಹಲವಾರು ಸಮುದಾಯಗಳು ಇನ್ಕ್ಲೂಡಿಂಗ್ ಮುಸಲ್ಮಾನ್ ಸಮುದಾಯಗಳು ಕೂಡ ಇದನ್ನು ಸ್ವಾಗತ ಮಾಡಿದೆ, ಕ್ರಿಶ್ಚಿಯನ್ ಸಮುದಾಯ ಸ್ವಾಗತ ಮಾಡಿದೆ, ಅಜ್ಮೀರ್ನ ದರ್ಗಾದ ಮುಖ್ಯಸ್ಥರು ಕೂಡ ಸ್ವಾಗತ ಮಾಡಿದ್ದಾರೆ. ಚರ್ಚೆ ಆಗುತ್ತೆ, ಚರ್ಚೆ ಆಗಲಿ. ಮೇನ್ ಆರೋಪ ಕೇಳಿ ಬರ್ತಾ ಇರೋದು, ಈ ವಕ್ಫ್ ಬಿಲ್ ಇದೆಯಲ್ಲ, ಇದನ್ನು ತರ್ತಾ ಇರೋದು ಮುಸ್ಲಿಮರ ಮೇಲೆ ನೇರ ಹಲ್ಲೆ ಅನ್ನುವಂಥ ಪದಗಳ ಬಳಕೆ. ಇಲ್ಲ, ಯಾರು ಹಂಗೆ ಹೇಳಿಲ್ಲ. ಇದು ಫಸ್ಟ್ ಟೈಮ್ ನಿಮ್ಮ ಬಾಯಿಂದ ಕೇಳ್ತಾ ಇರೋದು. ಒಂದು ನಿಮಿಷ ಇದು ಯಾರ ಮೇಲೆ ಹಲ್ಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದು ಒರಿಜಿನಲ್ ಇದೆ ವಾಫ್ ಪ್ರಾಪರ್ಟಿ, ಯಾವುದು ಡಿಸ್ಪ್ಯೂಟ್ ಇಲ್ಲ, ಅದು ವಾಫಲ್ಲೇ ಉಳಿತದೆ. ಮತ್ತು ಇದು ರಿಟ್ರಾಸ್ಪೆಕ್ಟಿವ್ ಅಲ್ಲ. ಒಂದು ನಿಮಿಷ, ಹಿಂದಿನ ಯಾವುದೇ ವಿಚಾರಗಳನ್ನು ತೊಗೊಳ್ಳೋದಿಲ್ಲ, ಪ್ರಾಸ್ಪೆಕ್ಟಿವ್ ಆಗಿದೆ, ಮುಂದಿನ ದಿನಗಳಲ್ಲಿದೆ. ಹೀಗಾಗಿ ರೂಲ್ ಆಫ್ ಲಾ ಎತ್ತಿಡಿಯೋ ಸಲುವಾಗಿ ಸೀಮಿತವಾಗಿ ಅಮೆಂಡ್ಮೆಂಟ್ ಇದೆ. ಈಗ ಕಾಂಗ್ರೆಸ್ ನಾಯಕರ ಆರೋಪ ಏನು ಅಂದರೆ ಮುಸ್ಲಿಂ ಆಸ್ತಿಗಳನ್ನು ಕಬಳಿಕೆ ಮಾಡೋ ಹುನ್ನಾರ ಇದು ಅಂತ. ನಿಜವಾಗ್ಲೂ ಸತ್ಯ ಹೇಳಬೇಕಾದ್ರೆ ಇಡೀ ದೇಶದ ತುಂಬ ವಾಫ್ ಪ್ರಾಪರ್ಟಿ ಕಬಳಿಕೆ ಮಾಡಿದವರೇ ಕಾಂಗ್ರೆಸ್ನವ್ರು. ಬೇಕಾದ್ರೆ ತೆಗೆದು ನೋಡಿ ರೆಕಾರ್ಡು, ನಮ್ಮಲ್ಲಿ ದೊಡ್ಡ ವರದಿನೇ ಇದೆ, 5000 ಎಕರೆಗಿಂತ ಹೆಚ್ಚು. ಹೀಗಾಗಿ ಅವರ ಕಬಳಿಕೆಯನ್ನು ಮುಚ್ಚಾಕಿಕೊಳ್ಳಲು ಇದು ವಿರೋಧ ಮಾಡ್ತಾರೆ. ಅಲ್ಲ, ಮುಸ್ಲಿಂ ಇದರಲ್ಲಿ ಹಿಂದೂಗಳನ್ನು ಮೆಂಬರ್ಶಿಪ್ ಬೋರ್ಡಲ್ಲಿ ಹಿಂದೂಗಳು ಮಾಡೋದು ನೋಡಿ ನಿಮಗೆ ಈಗ ನಮ್ಮದು ಮುಜರಾಯಿ ಇಲಾಖೆ ಇದೆ. ಮುಜರಾಯಿ ಇಲಾಖೆಯಲ್ಲಿ ನಮ್ಮ ಕರಾವಳಿ ಪ್ರದೇಶದ ಹಲವಾರು ದೇವಸ್ಥಾನಗಳಲ್ಲಿ ಮುಜರಾಯಿ ಇಲಾಖೆ ಅಡ್ಮಿನಿಸ್ಟ್ರೇಟರ್ ಮುಸಲ್ಮಾನರೇ ಇದ್ದಾರೆ. ಸೊ ಅದೇನು ಸಂಬಂಧ ಇಲ್ಲ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ರಸ್ತೆ, ರೈಲು, ಕಮ್ಯುನಿಕೇಷನ್ನಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಒಂದು ಭಾಗವಾಗಿ ವೇಗದ ಟ್ರೈನ್ಗಳನ್ನು ಇಡೀ ಭಾರತ ತುಂಬ ಓಡಾಡ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಗೆ ಅನುಕೂಲ ಆಗುವಂಥದ್ದು ಒಂದೇ ಭಾರತ ಟ್ರೈನು. ನಮ್ಮ ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗುವಂಥ ಒಂದೇ ಭಾರತ ಟ್ರೈನು ಕೇವಲ ತುಮಕೂರು, ದಾವಣಗೆರೆ ಮತ್ತು ಹುಬ್ಬಳ್ಳಿ, ಧಾರವಾಡಕ್ಕೆ ನಿಲ್ತಾಯಿತ್ತು. ಹಾವೇರಿಗೆ ನಿಲ್ಲಿಸಬೇಕು ಅಂತ ಬಹಳ ದಿನಗಳ ಬೇಡಿಕೆ ಇತ್ತು. ಅದನ್ನು ನಾನು ನಮ್ಮ ರೈಲ್ವೆ ಮಂತ್ರಿಗಳಂಥ ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತು ನಮ್ಮವರೇ ಆದಂಥ ಆತ್ಮೀಯರಾದಂಥ ಸೋಮಣ್ಣವ್ರ ಗಮನಕ್ಕೆ ತಂದೆ. ಅವರು ನಿನ್ನೆ ಆದೇಶವನ್ನು ಮಾಡಿದ್ದಾರೆ, ಹಾವೇರಿಗೆ ನಿಲುಗಡೆಯನ್ನು ಮಾಡ್ತೀವಿ ಅಂತ. ಆಮೇಲೆ ಅದರ ಜನದಟ್ಟಣೆ ನೋಡ್ಕೊಂಡು ಮುಂದೊಂದು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಹಾವೇರಿ ಜಿಲ್ಲೆಯ ಜನರಿಗೆ, ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ಜನರು ಹೆಚ್ಚು ಪ್ರಯಾಣವನ್ನು ಮಾಡಿ ಅದನ್ನು ಶಾಶ್ವತವಾಗಿ ನಿಲ್ಲುವಂತೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ. 1950ರ ದಶಕದಲ್ಲಿ ಬಂದಿದ್ದು. 1990ಯಲ್ಲೊಮ್ಮೆ ಅಮೆಂಡ್ಮೆಂಟ್ ಆಗಿದೆ, 2013ರಲ್ಲೊಮ್ಮೆ ಅಮೆಂಡ್ಮೆಂಟ್ ಆಗಿದೆ. ಇದೇನು ಹೊಸದಾಗೇನಲ್ಲ, ಏನೋ ಹೊಸ ಬಿಲ್ ತರ್ತೀವಿ ಅನ್ನುವಂಥ ಹುಲ್ಲೆ ನೆನೆಸಿದ್ದಾರೆ, ಅದು ತಪ್ಪು. 2013ಕ್ಕಿಂತ ಮುಂಚೆ ರೆಹಮಾನ್ ಖಾನ್ ಕಮಿಟಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು. ಇಲೆಕ್ಷನ್ ಮುಂಚೆ ಕೇವಲ ಮತ ಬ್ಯಾಂಕಿಗಾಗಿ ಅವತ್ತಿನ UPA ಕಾಂಗ್ರೆಸ್ ಸರ್ಕಾರ ಕೆಲವನ್ನು ಮಾಡಿ ಕೆಲವು ಬಿಟ್ಟಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ಅಮೆಂಡ್ಮೆಂಟ್ ಬಂದಿದೆ. ಇಲ್ಲಿ ಮುಖ್ಯವಾಗಿ ಈ ದೇಶದ ಕಾನೂನು ಬಹಳ ದೊಡ್ಡದು, ರೂಲ್ ಆಫ್ ಲಾ ಅಂತ ಹೇಳ್ತೀವಿ,
ಸಂವಿಧಾನ ದೊಡ್ಡದು. ಕೆಲವು ಅಂಶಗಳು 2013 ಮತ್ತು 1990 ಆ್ಯಕ್ಟಲ್ಲಿ ಇವತ್ತು ಎಲ್ಲ ಕಾನೂನಕ್ಕಿಂತ ವಕ್ಫ್ ಭಾಳ ದೊಡ್ಡದು ಅನ್ನುವಂಥದ್ದು ಕೆಲವು ಅಂಶಗಳಿದೆ. ಸುಪ್ರೀಂ ಕೋರ್ಟ್ ಕೂಡ ಅದರಲ್ಲಿ ಭಾಗವಹಿಸದಿರುವಂಥದ್ದು, ಕೋರ್ಟ್ಗಳು ಭಾಗವಹಿಸದಿರುವಂಥ ಕೆಲವು ಅಂಶಗಳಿದೆ. ಅದನ್ನು ಸರಿಪಡಿಸಿ ಸಂವಿಧಾನಾತ್ಮಕವಾಗಿ ಮಾಡುವಂಥದ್ದು. ಮತ್ತು ಇನ್ನೊಂದು ಭಾಳಷ್ಟು ಡಿಸ್ಪ್ಯೂಟುಗಳಿದ್ದಾವೆ. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಫ್ಗೆ ಹೋಗಿದೆ. ವಾಫ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂಥ ವರದಿಯೂ ಕೂಡ ನಮ್ಮಲ್ಲಿದೆ. ಹೀಗಾಗಿ ಹಲವಾರು ಗೊಂದಲಗಳೇನಿದೆ. ಇದಕ್ಕೆ ಇತಿಶ್ರೀ ಹಾಡಬೇಕಂತೇಳಿ ಇಡೀ ದೇಶದಲ್ಲಿ ಇಂಥ ಭಾಳಷ್ಟಿದ್ದಾವೆ. 1500 ವರ್ಷಕ್ಕಿಂತ ಹಿಂಚಿರುವಂಥ ಟೆಂಪಲ್ಲು ವಾಫ್ ಅಂತಾರೆ, ಸರ್ಕಾರದ ಆಸ್ತಿ ವಾಫ್ ಅಂತಾರೆ. ಸೊ ರೆವಿನ್ಯೂ ಆ್ಯಕ್ಟ್ ಏನಿದೆ ಅದು ಲ್ಯಾಂಡಿಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ ರೆವಿನ್ಯೂ ಆ್ಯಕ್ಟ್ ಸುಪ್ರೀಂ ಆಗಬೇಕು. ಬೇರೆ ಎಲ್ಲ ಸಮುದಾಯಗಳಿಗೆ ರೆವಿನ್ಯೂ ಆ್ಯಕ್ಟ್ ಸುಪ್ರೀಮ್ಗಿದೆ, ಇಲ್ಲಿ ಮಾತ್ರ ಇಲ್ಲ. ಹೀಗಾಗಿ ಅದನ್ನು ಸರಿಪಡಿಸುವಂಥ ಮಾಡುವಂಥದ್ದು 2013ರಲ್ಲಿ ಕೆಲವು ಬಿಟ್ಟು ಹೋದಂಥ ಅಮೆಂಡ್ಗಳನ್ನು ಸೇರಿಸಿ, ಮತ್ತು ಇದು ವ್ಯಾಪಕವಾಗಿ ಚರ್ಚೆ ಆಗಿದೆ. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ದೇಶ ತುಂಬ ಎಲ್ಲ ಕಡೆ ಹೋಗಿದ್ದಾರೆ, ಹಿಯರಿಂಗ್ ಮಾಡಿದ್ದಾರೆ. ಹಲವಾರು ಸಮುದಾಯಗಳು ಇನ್ಕ್ಲೂಡಿಂಗ್ ಮುಸಲ್ಮಾನ್ ಸಮುದಾಯಗಳು ಕೂಡ ಇದನ್ನು ಸ್ವಾಗತ ಮಾಡಿದೆ. ಕ್ರಿಶ್ಚಿಯನ್ ಸಮುದಾಯ ಸ್ವಾಗತ ಮಾಡಿದೆ. ಅಜ್ಮೀರ್ನ ದರ್ಗಾದ ಮುಖ್ಯಸ್ಥರು ಕೂಡ ಸ್ವಾಗತ ಮಾಡಿದ್ದಾರೆ. ಚರ್ಚೆ ಆಗುತ್ತೆ, ಚರ್ಚೆ ಆಗಲಿ. ಮೇನ್ ಆರೋಪ ಕೇಳಿ ಬರ್ತಾ ಇರೋದು ಈ ವಕ್ಫ್ ಬಿಲ್ ಇದೆಯಲ್ಲ, ಇದನ್ನು ತರ್ತಾ ಇರೋದು ಮುಸ್ಲಿಮರ ಮೇಲೆ ನೇರ ಹಲ್ಲೆ ಅನ್ನುವಂಥ ಪದಗಳ ಬಳಕೆ. ಇಲ್ಲ, ಯಾರು ಹಂಗೆ ಹೇಳಿಲ್ಲ. ಇದು ಫಸ್ಟ್ ಟೈಮ್ ನಿಮ್ಮ ಬಾಯಿಂದ ಕೇಳ್ತಾ ಇರೋದು. ಒಂದು ನಿಮಿಷ. ಇದು ಯಾರ ಮೇಲೆ ಹಲ್ಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದು ಒರಿಜಿನಲ್ ಇದೆ ವಾಫ್ ಪ್ರಾಪರ್ಟಿ, ಯಾವುದು ಡಿಸ್ಪ್ಯೂಟ್ ಇಲ್ಲ, ಅದು ವಾಫಲ್ಲೇ ಉಳಿತದೆ. ಮತ್ತು ಇದು ರಿಟ್ರಾಸ್ಪೆಕ್ಟಿವ್ ಅಲ್ಲ. ಒಂದು ನಿಮಿಷ, ಹಿಂದಿನ ಯಾವುದೇ ವಿಚಾರಗಳನ್ನು ತಗೊಳ್ಳೋದಿಲ್ಲ. ಪ್ರಾಸ್ಪೆಕ್ಟಿವ್ ಆಗಿದೆ, ಮುಂದಿನ ದಿನಗಳಲ್ಲಿದೆ. ಹೀಗಾಗಿ ರೂಲ್ ಆಫ್ ಲಾ ಎತ್ತಿ ಹಿಡಿಯೋ ಸಲುವಾಗಿ ಸೀಮಿತವಾಗಿ ಅಮೆಂಡ್ಮೆಂಟ್ ಇದೆ. ಈಗ ಕಾಂಗ್ರೆಸ್ ನಾಯಕರ ಆರೋಪ ಏನು ಅಂದರೆ ಮುಸ್ಲಿಂ ಆಸ್ತಿಗಳನ್ನು ಕಬಳಿಕೆ ಮಾಡೋ ಹುನ್ನಾರ ಇದು ಅಂತ. ನಿಜವಾಗ್ಲೂ ಸತ್ಯ ಹೇಳಬೇಕಾದ್ರೆ ಇಡೀ ದೇಶದ ತುಂಬ ವಾಫ್ ಪ್ರಾಪರ್ಟಿ ಕಬಳಿಕೆ ಮಾಡಿದವರೇ ಕಾಂಗ್ರೆಸ್ನವ್ರು. ಬೇಕಾದ್ರೆ ತೆಗೆದು ನೋಡಿ ರೆಕಾರ್ಡು. ನಮ್ಮಲ್ಲಿ ದೊಡ್ಡ ವರದಿನೇ ಇದೆ, 5000 ಎಕರೆಗಿಂತ ಹೆಚ್ಚು. ಹೀಗಾಗಿ ಅವರ ಕಬಳಿಕೆಯನ್ನು ಮುಚ್ಚಾಕಿಕೊಳ್ಳಲು ಇದು ವಿರೋಧ ಮಾಡ್ತಾರೆ. ಅಲ್ಲ, ಮುಸ್ಲಿಂ ಇದರಲ್ಲಿ ಹಿಂದೂಗಳನ್ನು ಮೆಂಬರ್ಶಿಪ್ ಬೋರ್ಡಲ್ಲಿ ಹಿಂದೂಗಳು ಮಾಡೋದು ನೋಡಿ ನಿಮಗೆ ಈಗ ನಮ್ಮದು ಮುಜರಾಯಿ ಇಲಾಖೆ ಇದೆ. ಮುಜರಾಯಿ ಇಲಾಖೆಯಲ್ಲಿ ನಮ್ಮ ಕರಾವಳಿ ಪ್ರದೇಶದ ಹಲವಾರು ದೇವಸ್ಥಾನಗಳಲ್ಲಿ ಮುಜರಾಯಿ ಇಲಾಖೆ ಅಡ್ಮಿನಿಸ್ಟ್ರೇಟರ್ ಮುಸಲ್ಮಾನರೇ ಇದ್ದಾರೆ. ಸೊ ಅದಕ್ಕೇನು ಅದೇನು ಸಂಬಂಧ ಇಲ್ಲ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ರಸ್ತೆ, ರೈಲು, ಕಮ್ಯುನಿಕೇಷನ್ನಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಒಂದು ಭಾಗವಾಗಿ ವೇಗದ ಟ್ರೈನ್ಗಳನ್ನು ಇಡೀ ಭಾರತ ತುಂಬ ಓಡಾಡ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಗೆ ಅನುಕೂಲ ಆಗುವಂಥದ್ದು ಒಂದೇ ಭಾರತ ಟ್ರೈನು. ನಮ್ಮ ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗುವಂಥ ಒಂದೇ ಭಾರತ ಟ್ರೈನು ಕೇವಲ ತುಮಕೂರು, ದಾವಣಗೆರೆ ಮತ್ತು ಹುಬ್ಬಳ್ಳಿ, ಧಾರವಾಡಕ್ಕೆ ನಿಲ್ತಾಯಿತ್ತು. ಹಾವೇರಿಗೆ ನಿಲ್ಲಿಸಬೇಕು ಅಂತ ಬಹಳ ದಿನಗಳ ಬೇಡಿಕೆ ಇತ್ತು. ಅದನ್ನು ನಾನು ನಮ್ಮ ರೈಲ್ವೆ ಮಂತ್ರಿಗಳಂಥ ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತು ನಮ್ಮವರೇ ಆದಂಥ ಆತ್ಮೀಯರಾದಂಥ ಸೋಮಣ್ಣವ್ರ ಗಮನಕ್ಕೆ ತಂದೆ. ಅವರು ನಿನ್ನೆ ಆದೇಶವನ್ನು ಮಾಡಿದ್ದಾರೆ, ಹಾವೇರಿಗೆ ನಿಲ್ಗಡೆಯನ್ನು ಮಾಡ್ತೀವಿ ಅಂತ. ಆಮೇಲೆ ಅದರ ಜನದಟ್ಟಣೆ ನೋಡ್ಕೊಂಡು ಮುಂದೆ ಅದು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಹಾವೇರಿ ಜಿಲ್ಲೆಯ ಜನರಿಗೆ, ಸಂಘ ಸಂಸ್ಥೆಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ಜನರು ಹೆಚ್ಚು ಪ್ರಯಾಣವನ್ನು ಮಾಡಿ ಅದನ್ನು ಶಾಶ್ವತವಾಗಿ ನಿಲ್ಲುವಂತೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ.